ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪುರಂದರದಾಸರು ಅತ್ಯಂತ ಶ್ರೇಷ್ಠವಾಗಿರುವಂತಹ ದಾಸವರೇಣ್ಯರಲ್ಲೇ ಅತ್ಯಂತ ಉತ್ತಮರು. ಅಂತಹ ಪುರಂದರದಾಸರ ಆರಾಧನಾ ಮಹೋತ್ಸವ, ಅವರ ಆರಾಧನಾ ಮಹೋತ್ಸವ ಈ ಪ್ರಸಂಗದಲ್ಲಿ ಅವರ ಮುಂಡಿಗೆಯ ಒಂದು ಸಣ್ಣ ಚಿಂತನೆಯನ್ನು, ಅರ್ಥಾನುಸಂಧಾನವನ್ನು ಇಲ್ಲಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಅವರು ಕೊಟ್ಟಂತಹ ಎಲ್ಲವೂ ಕೂಡ ನಮಗೆ ಜೀವನದಲ್ಲಿ ಪ್ರತಿಯೊಂದು ಬಹಳ ಮಹತ್ವದಾಗಿರತಕ್ಕಂಥದ್ದು. ಒಂದು ಪದಾರ್ಥವನ್ನು ಇಟ್ಟುಕೊಂಡು ಅದರ ಮುಖಾಂತರವಾಗಿ ಜನರಿಗೆ ತಿಳಿಸುವಂತಹ ಕಾರ್ಯವನ್ನು ಪುರಂದರದಾಸರು ಮಾಡಿದ್ದಾರೆ. ಅನೇಕ ದಾಸರು ಆ ರೀತಿಯಾಗಿ, ಯಾಕೆಂದರೆ ನಮಗೆ ಯಾವುದು ಹತ್ತಿರವಿರುತ್ತದೆ ಅದನ್ನು ಅದರ ಮೂಲಕವಾಗಿ ತಿಳಿಸುವಂತಹ ಕಾರ್ಯವನ್ನು ಮಾಡಿದಾಗ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ ಅಂತನ್ನುವುದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅಂತಹ ಕಾರ್ಯವನ್ನು ಮಾಡಿದವರು. ಕೇವಲ ಒಂದು ಮೆಣಸಿನಕಾಯಿಯನ್ನು ಇಟ್ಟುಕೊಂಡು ಪುರಂದರದಾಸರು ನಮಗೆ ನಮ್ಮ ಜೀವನದ ಉತ್ತಮವಾದದ್ದು ಯಾವುದು, ಹೇಗೆ ಜೀವನವನ್ನು ನಡೆಸಬೇಕು ಅಂತನ್ನುವುದನ್ನು ಇಲ್ಲಿ ಪರಿಚಯವನ್ನು ಮಾಡಿಕೊಡುತ್ತಾರೆ. ವಾಹ್ವಾರೆ ಮೆಣಸಿನಕಾಯಿ, ಒಣರೊಟ್ಟಿಗೆ ತಂದೇನೋ ತಾಯಿ, ವಾಹ್ವಾರೆ ಮೆಣಸಿನಕಾಯಿ. ಹುಟ್ಟುತ್ತಲಿ ಹಸಿರಾಗುತ್ತ ಕಂಡೆ, ನಟ್ಟ ನಡುವೆ ಕೆಂಪಾಗುತ್ತ ಕಂಡೆ, ಕಟ್ಟೇರಾಯನ ಬಹುರುಚಿ ಎಂಬೆ, ಒಂದೆರಡರದರೆ ಬಹುರುಚಿ ಎಂಬೆ, ಮೇಲೆರಡರದರೆ ಬಹುಖಾರೆಂಬೆ, ಅದು ಎರಡರದರೆ ಅತಿಖಾರೆಂಬೆ. ಬಡವರಿಗೆ ನಿನ್ನಾಧಾರ, ಅಡಿಗೆ ಊಟಕ್ಕೆ ನಿನ್ನ ಸಾರ, ಬಾಯಲ್ಲಿ ಕಡಿದರೆ ಬೆಂಕಿಯ ಖಾರ, ಪುರಂದರ ವಿಠಲನ ನೆನೆಯೋದು ಭಾರ ಅಂತ ಹೀಗೆ ಆ ಮೆಣಸಿನಕಾಯಿಯ ಒಂದು ವಿಚಾರವನ್ನು ಇಟ್ಟುಕೊಂಡು ನಮಗೆ ತತ್ವವನ್ನು ತಿಳಿಸುವಂತಹ ಕಾರ್ಯವನ್ನು ಇಲ್ಲಿ ಮಾಡಿದ್ದಾರೆ. ಏನು ಅಂದರೆ, ಮೆಣಸಿನಕಾಯಿ ಇದರಲ್ಲಿ ಅನೇಕ ವಿಧವಾಗಿರತಕ್ಕಂಥದ್ದು. ಹಾಗೆ ಪ್ರತಿಯೊಬ್ಬ ಜೀವಿಗಳು, ಪರಮಾತ್ಮ ಸೃಷ್ಟಿ ಮಾಡಿದಂತಹ ಪ್ರತಿಯೊಬ್ಬ ಜೀವಿಗಳು ಒಬ್ಬೊಬ್ಬರು ಒಂದೊಂದು ವಿಚಿತ್ರವ ಸ್ವಭಾವವನ್ನು ಉಳ್ಳತಕ್ಕಂತಹ ಜೀವಿಗಳು ಈ ಜಗತ್ತಿನಲ್ಲಿ ಇದ್ದಾರೆ. ಆದ್ದರಿಂದ ಈ ವಿಚಿತ್ರವಾದ ಜಗತ್ತನ್ನು ನೋಡಿಯಾದರೂ ನಾವು ಪರಮಾತ್ಮನನ್ನು ತಿಳಿಯಬೇಕು. ಹಾಗೆ ಮೆಣಸಿನಕಾಯಿಯಲ್ಲಿ ಹೇಗೆ ಅನೇಕ ಬಗೆಯೋ ಹಾಗೆ ಇಲ್ಲಿಯೂ ಕೂಡ ಜೀವರು ಅನೇಕ ರೀತಿಯಾಗಿರತಕ್ಕಂತಹ ಜೀವರಿದ್ದಾರೆ. ಸಾತ್ವಿಕ, ರಾಜಸ, ತಾಮಸ ಅಂತನ್ನುವ ಒಳ್ಳೆಯ ಸಾತ್ವಿಕ ಗುಣಗಳನ್ನು ಹೊಂದಿದಂತಹ ಜೀವರು ಇದ್ದಾರೆ, ರಾಜಸ ಗುಣಗಳನ್ನು ಹೊಂದಿದಂತಹ ಜೀವರು ಇದ್ದಾರೆ, ತಾಮಸ ಕೇವಲ ಕೆಟ್ಟ ಕರ್ಮಗಳನ್ನು ಮಾಡುವುದರಲ್ಲೇ ರತರಾಗಿರತಕ್ಕಂತಹ ಜೀವರು ಇದ್ದಾರೆ. ಆದ್ದರಿಂದ ಹೇಳ್ತಾರೆ, ಒಣರೊಟ್ಟಿಗೆ ತಂದೆನು ತಾಯಿ. ಏನು ಒಣರೊಟ್ಟಿ ಅಂದರೆ ಸಾರರಹಿತವಾದಂತಹ ಸಂಸಾರ. ಈ ಸಾರರಹಿತವಾದಂತಹ ಸಂಸಾರದಲ್ಲಿ ನಾವು ಇದ್ದೇವೆ. ಆದ್ದರಿಂದ ಸಂಸಾರದಲ್ಲಿ ಯಾವಾಗಲೂ ಅಂದರೆ ರಸ ಇರಬೇಕು, ರಸ ಇಲ್ಲದೇ ಇದ್ದರೆ ಅದು ಉಪಯೋಗ ಇಲ್ಲ. ಹಾಗೆ ನಾವಿದ್ದೇವೆ ಅಂತನ್ನುವುದನ್ನು ಇಲ್ಲಿ ತಿಳಿಸ್ತಾರೆ. ತಾಯಿ ಯಾರು ಅಂದರೆ ಪ್ರಕೃತಿ ಮಾತೆ ಲಕ್ಷ್ಮೀದೇವಿ ಇಲ್ಲಿ ತಾಯಿ ಅಂತನ್ನುವ ವಿಚಾರವನ್ನು ತಿಳಿಸ್ತಾರೆ. ಇನ್ನು ಹುಟ್ಟುತ್ತಲಿ ಹಸಿರಾಗುತ್ತ ಕಂಡೆ. ನೋಡ್ರಿ, ಮೆಣಸಿನಕಾಯಿ ಹೊಲದಲ್ಲಿ ಬೆಳೀತಾ ಇರುವಾಗ ಮೊದಲು ಹಸಿರಾಗಿ ಕಾಣುತ್ತದೆ ನಮಗೆ. ಅಂದರೆ ಹುಟ್ಟುವಾಗ ಹಸಿರಾಗಿರ್ತದೆ, ತುಂಬ ಚೆನ್ನಾಗಿ ಕಾಣುತ್ತದೆ. ಹಾಗೆ ಜೀವ ಹುಟ್ಟುವಾಗ ಬಾಲ್ಯದಲ್ಲಿ ಅವನು ಹಸಿರಾಗುತ್ತಾ ಕಾಣ್ತಾನೆ. ಹೇಗೆ? ಯಾವ ಸಂಸಾರದ ಭಯ ಇರೋದಿಲ್ಲ, ಏನು ಮಾಡಬೇಕು ಯಾವುದು ಜವಾಬ್ದಾರಿ ಇರೋದಿಲ್ಲ. ಆದ್ದರಿಂದ ಹಸಿರಾಗಿ ಅವನು ಕಾಣ್ತಾನೆ ಜಗತ್ತಿನಲ್ಲಿ. ಹಾಗೆ ಅಂತನ್ನುವ ವಿಚಾರವನ್ನು ತಿಳಿಸ್ತಾರೆ. ನಟ್ಟ ನಡುವೆ ನೀ ಕೆಂಪಾಗುತ್ತ ಕಂಡೆ. ಅಂದರೆ ನಟ್ಟ ನಡುವೆ ಹೇಗೆ ಅಂದರೆ ಹಸಿರಾದ ಮೇಲೆ ಮುಂದೆ ಕೆಂಪಾಗ್ತಾನೆ, ಮೆಣಸಿನಕಾಯಿ ಕೆಂಪಾಗ್ತದೆ. ಹಾಗೆ ಜೀವನೂ ಕೂಡ ನಟ್ಟ ನಡುವೆ ಅಂದರೆ ತಾರುಣ್ಯದಲ್ಲಿ ಬಿಸಿ ರಕ್ತ ಇರ್ತದೆ, ಏನು ಬೇಕಾದ್ದು ನಾನು ಮಾಡ್ತೇನೆ ಅಂತನ್ನುವ ಒಂದು ಆ ಮನೋಭಾವನೆ ಇರುತ್ತದೆ. ಆ ಪ್ರಸಂಗದಲ್ಲಿ ಆ ಜೀವ ಹಾಗೆ ಇರುತ್ತಾನೆ. ಅದೇ ಪ್ರಸಂಗದಲ್ಲಿ ಕೋಪ, ತಾಪ ಇವುಗಳ ಸಂಗಮ ಲೌಕಿಕ ಅವಸ್ಥೆಯಲ್ಲಿ ಮುಳುಗಿ ಜೀವ ಇವನು ಪರಮಾತ್ಮನನ್ನೇ ಮರೆತು ಬಿಡುತ್ತಾನೆ. ಆದ್ದರಿಂದ ನಟ್ಟ ನಡುವೆ ನೀ ಕೆಂಪಾಗುತ್ತ ಕಂಡೆ.
ಹಾಗೆ ಜೀವ ಇವನು ಇರ್ತಾನೆ ಅಂತ ನಾವು ವಿಚಾರವನ್ನು ತಿಳಿಸ್ತಾರೆ. ಇನ್ನು ಕಟ್ಟೆರಾಯನ ಬಲುರುಚಿ ಎಂಬೆ. ಯಾರು ಕಟ್ಟೆರಾಯ ಅಂದರೆ ಪರಮಾತ್ಮನು ಇರುವವರೆಗೂ ಯೌವನದ ಅಂದರೆ ನಮಗೆ ಯೌವನ ಅಂದರೆ ದೇಹದಲ್ಲಿ ಶಕ್ತಿ ಇರುವಾಗ ಎಲ್ಲ ನಾನು ಮಾಡ್ತೇನೆ ಅಂತ ನಾವು ಹೊರಡುತ್ತೇವೆ. ಯಾವಾಗ ಈ ದೇಹದಲ್ಲಿ ಶಕ್ತಿ ಕುಂದುತ್ತಾ ಹೋಗ್ತದೆ ಆಗ ನಾವು ಅಸ್ವತಂತ್ರನಾದರೂ ಸ್ವತಂತ್ರನಾದಂತಹ ಪರಮಾತ್ಮನನ್ನು ನಾವು ತಿಳಿಯಲಿಕ್ಕೆ ಹೋಗೋದಿಲ್ಲ. ಎಲ್ಲವನ್ನು ನಾನೇ ಮಾಡ್ತೇವೆ ಅಂತ ಹೋಗ್ತೇವೆ. ಯಾವಾಗ ಈ ದೇಹದಲ್ಲಿ ಶಕ್ತಿ ಕಡಿಮೆ ಆಗ್ತಾ ಹೋಗ್ತದೆ ಆಗ ಪರಮಾತ್ಮನ ಬಗ್ಗೆ ಒಲವು ಪ್ರಾರಂಭವಾಗ್ತದೆ. ಆದ್ದರಿಂದ ಅಂದರೆ ಅಲ್ಲಿಯವರೆಗೂ ಎಲ್ಲ ನಾನೇ ಮಾಡ್ತೇನೆ ಅಂತ ಇರ್ತದೆ. ಆದ್ದರಿಂದ ಎಂದಿಗೂ ಹಾಗಲ್ಲ ಜೀವನ. ಆದ್ದರಿಂದ ಕೇವಲ ವಯಸ್ಸಾದ ಮೇಲೆ ನಾನು ಆಧ್ಯಾತ್ಮದ ಕಡೆ ಹೋಗ್ತೇನೆ, ಉಳಿದ ಪ್ರಸಂಗದಲ್ಲಿ ನಾನು ಆಧ್ಯಾತ್ಮ ಕಡೆಗೆ ಹೋಗೋದಿಲ್ಲ ಅಂತನ್ನುವುದು ಅದು ಎಂದಿಗೂ ಸರಿಯಾದದ್ದಲ್ಲ. ಆದ್ದರಿಂದ ಕಟ್ಟೆರಾಯನ ಬಲರುಚಿ ಎಂಬೆ ಅಂತ ಅದನ್ನು ಹೇಳ್ತಾರೆ. ಇನ್ನು ಒಂದೆರಡರಲ್ಲಿ ಬಹುರುಚಿ ಎಂಬೆ. ನೋಡ್ರಿ, 1-2 ಮೆಣಸಿನಕಾಯಿ ಹಾಕಿ ಮಾಡಿದಾಗ ಅಡಿಗೆ ತುಂಬ ಚೆನ್ನಾಗಿರುತ್ತದೆ. ಯಾವ ಪ್ರಸಂಗದಲ್ಲಿ 1-2 ಹಾಕಬೇಕು ಅಲ್ಲಿ 1-8 ಮೆಣಸಿನಕಾಯಿ ಹಾಕಿದರೆ ಆ ಅಡಿಗೆ ಎಂದಿಗೂ ಒಳ್ಳೆಯದಾಗಲಿಕ್ಕೆ ಸಾಧ್ಯ ಇಲ್ಲ. ತುಂಬ ಖಾರ ಆದರೆ ಯಾರು ತಿಂತಾರೆ? ಯಾರು ತಿನ್ನೋದಿಲ್ಲ. ಹಾಗೆ ಸಂಸಾರದಲ್ಲಿ ಯೌವನ ಹಾಗೂ ಮದ ಇದೆರಡೂ ಕೂಡಿಕೊಂಡಾಗ ಕಾಮ, ಕ್ರೋಧ, ಲೋಭ ಇದೆಲ್ಲವೂ ಜೊತೆಗೆ ಸೇರಿದಾಗ ಭಾರೀ ರುಚಿ ಅಂತ ಅನ್ನಿಸ್ತದೆ ಆ ಸಂಸಾರ. ಆದರೆ ಅದು ಬಹಳ ದಿವಸ ಉಪಯೋಗವಾಗೋದಿಲ್ಲ. ಆದ್ದರಿಂದ ನೋಡಿರಿ, ಒಂದಿದ್ರೇ ಬಹಳ ರುಚಿ ಇರ್ತದೆ, ಅದರ ಜೊತೆಗೆ ಇನ್ನೊಂದು ಕೂಡಿದಾಗ ಮತ್ತೂ ರುಚಿ ಅನ್ನಿಸ್ತದೆ. ಆದ್ದರಿಂದ ಈ ಸಂಸಾರವೂ ಕೂಡ ಹಾಗೆ. ಯೌವನ ಅದರಲ್ಲೇ ಭಾರಿ ತೃಪ್ತಿ ಇರ್ತಾನೆ, ಭಾರಿ ಉತ್ತಮವಾಗಿರ್ತಾನೆ. ಅದರಲ್ಲಿ ಅವನು ಮತ್ತೆ ಕಾಮ, ಕ್ರೋಧ, ಲೋಭ ಅಂತ ಎಲ್ಲವೂ ಸೇರಿಕೊಂಡಾಗ ಭಾರೀ ರುಚಿ ಅಂತ ಅನ್ನಿಸ್ತದೆ ಜೀವನ. ಅದಕ್ಕೆ ಹೇಳ್ತಾರೆ ಅದು ಎರಡರದರೆ ಅತಿಖಾರೆಂಬೆ. ಅಂದರೆ ಏನು ಅದು ಎರಡರದರೆ ಏನು ಖಾರ ಅಂತಂದರೆ ಹೇಳ್ತಾರೆ ಕಾಮಕ್ರೋಧಾದಿಗಳ ಜೊತೆಗೆ 2 ಮೆಣಸಿನಕಾಯಿ. ಯಾವುದು ಅಂದರೆ ಎಲ್ಲವನ್ನು ನಾನೇ ಮಾಡ್ತೇನೆ, ಪರಮಾತ್ಮನ ಸ್ಮರಣೆ ಇಲ್ಲದೇನೆ ನಾನೇ ಸ್ವತಂತ್ರ ಅಂತನ್ನುವ ದುರಹಂಕಾರದಿಂದ ಜೀವ ಇವನು ಮೆರಿತಾ ಇರುವಾಗ ಆಗ ಅವನಿಗೆ ಅದು ಬಹುಖಾರ. ಅಂದರೆ ಅದು ಅವಮಾನವಾಗ್ತದೆ. ಜೀವನದಲ್ಲಿ ಅನೇಕ ಕಡೆಗೆ ಆ ಪ್ರಸಂಗ ಬರುತ್ತದೆ. ಆದ್ದರಿಂದ ಎಂದಿಗೂ ಹಾಗೆ ಜೀವನವನ್ನು ಮಾಡಬಾರದು. ಇನ್ನು ಮತ್ತೆರಡರದರೆ ಅತಿಖಾರೆಂಬೆ. ಈ ಕಾಮಕ್ರೋಧಾದಿಗಳ ಜೊತೆಗೆ ಇನ್ನು ಮತ್ತೆ 2 ಮೆಣಸಿನಕಾಯಿಗಳು. ಅಂದರೆ ಯಾವುದು? ಅಷ್ಟಮದಗಳು ಅಂತ ಹೇಳ್ತಾರೆ. ಈ ಅಷ್ಟಮದಗಳಿತ್ತು ಅಂತಾದರೆ ಎಂದಿಗೂ ಅವನಿಗೆ ಉತ್ತಮವಾದಂತಹ ಜ್ಞಾನ ಬರಲಿಕ್ಕೆ ಸಾಧ್ಯ ಇಲ್ಲ. ಯೌವನ, ಧನ, ಅಧಿಕಾರ ಇವೆಲ್ಲವೂ ಕೂಡ ಇದ್ದಾಗ ಅವನು ಅನರ್ಥವಾದಂತಹ ಕಾರ್ಯವನ್ನೇ ಮಾಡ್ತಾನೆ ಹೊರತು ಉತ್ತಮವಾದ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಎಲ್ಲವೂ ಸೇರಿದರೆ ಆ ವ್ಯಕ್ತಿಯನ್ನು ನಾವು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ತನ್ನ ಮನಸ್ಸಿಗೆ ಬಂದಂತೆ ಅವನು ಜೀವನವನ್ನು ಮಾಡುತ್ತಾನೆ. ಆದ್ದರಿಂದ ಎಂದಿಗೂ ಹಾಗೆ ಮಾಡಬಾರದು. ಆದ್ದರಿಂದ ಭೋಜನ ಮಾಡುವಾಗ ನಾವು ಮೆಣಸಿನಕಾಯಿ ಅಂತನ್ನುವ ಪದಾರ್ಥ ಇದು ಎಷ್ಟಿರಬೇಕೋ ಅಷ್ಟೇ ಪ್ರಮಾಣದಲ್ಲಿದ್ದಾಗ ಅದು ರುಚಿ ಇರುತ್ತದೆ. ಅದನ್ನು ತಿಂದರೆ ಸಂತೋಷವಾಗ್ತದೆ. ಅದು ಅತಿಯಾದರೂ ಕಷ್ಟ, ಕಡಿಮೆಯಾದರೂ ಕಷ್ಟ. ಹಾಗೆ ಜೀವನ ಅಂತನ್ನುವುದು ಇದು ಬಹಳ ಅತ್ಯಂತ ಉತ್ತಮವಾದದ್ದು. ಪರಮಾತ್ಮ ಕೊಟ್ಟಂತಹ ಈ ಜೀವನ ಇದು ಅತ್ಯಂತ ಉತ್ತಮವಾಗಬೇಕಾದರೆ ಪರಮಾತ್ಮನ ನಾಮಸ್ಮರಣೆ ಇದು ಅವಶ್ಯವಾಗಿ ಮಾಡಲೇಬೇಕು ಅಂತನ್ನುವುದನ್ನು ತಿಳಿಯಬೇಕು. ಆದ್ದರಿಂದ ಬಾಯಿಯಲ್ಲಿ ಕಡಿದರೆ ಬೆಂಕಿಯ ಖಾರ. ನೋಡ್ರಿ, ಬರೀ ಮೆಣಸಿನಕಾಯಿಯನ್ನು ಕಳೆದರೆ ಅದು ಬೆಂಕಿ ಖಾರದಿಂದ ನಮಗೆ ಆ ಪರಮಾತ್ಮನ ಸ್ಮರಣೆಯೂ ಕೂಡ ನಮ್ಮ ಕಡೆಯಿಂದ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಸಾಂಸಾರಿಕ ವಿಷಯಗಳಿಂದ, ಕಾಮಕ್ರೋಧಾದಿ ಕಿಚ್ಚುಗಳಿಂದ ಪುರಂದರ ವಿಠಲನ್ನು ನೆನೆಯೋದು ಅತ್ಯಂತ ಪ್ರಯಾಸಕರವಾದದ್ದು. ಆದ್ದರಿಂದ ಈ ಮೆಣಸಿನಕಾಯಿಯಂತೆ ನಮ್ಮ ಜೀವನ ಅಂತನ್ನುವುದನ್ನು ಪುರಂದರದಾಸರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ಆ ಪರಮಾತ್ಮನ ನಾಮಾಮೃತವನ್ನು ಪಾನವನ್ನು ಮಾಡಿದಾಗ ನಿಜವಾಗಿ ನಮ್ಮ ಜನ್ಮ ಸಾರ್ಥಕವಾಗ್ತದೆ ಅಂತನ್ನುವುದನ್ನು ತಿಳಿಸ್ತಾರೆ. ಅಂತಹ
ನೋಡಿ, ಒಂದು ಮೆಣಸಿನಕಾಯಿಯಿಂದ ಇಷ್ಟೆಲ್ಲ ವಿಚಾರಗಳನ್ನು ಆ ಪುರಂದರದಾಸರು ನಮಗೆ ತಿಳಿಸಿಕೊಡುತ್ತಾರೆ. ಅಂತಹ ಪುರಂದರದಾಸರ ಆರಾಧನಾ ಮಹೋತ್ಸವ ವಿಶೇಷವಾಗಿ ಅವರ ಅನುಗ್ರಹ ಆಗಬೇಕು. ಅವರು ಅನೇಕ ಈ ರೀತಿಯಾದ ರಚನೆಗಳನ್ನು ಮಾಡಿದ್ದಾರೆ. ಎಲ್ಲವೂ ನಮಗಾಗಿ ಅವುಗಳನ್ನು ತಿಳಿದುಕೊಂಡು ಪರಮಾತ್ಮನ ಸ್ಮರಣೆಯಲ್ಲಿ, ಪರಮಾತ್ಮನ ಧ್ಯಾನದಲ್ಲಿ ನಾವು ರತರಾದಾಗ ನಿಜವಾಗಿ ಈ ಜನ್ಮ ಸಾರ್ಥಕವಾಗ್ತದೆ ಅಂತ ಹೇಳ್ತಾ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.